ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಈ ವ್ಲಾಗ್ ಅಲ್ಲಿ ನಾನು ಸೀಮಂತ ಸೆಲೆಬ್ರೇಷನ್ ಹೇಗಾಯ್ತು ಅಂತ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಈ ಸೆಕೆಂಡ್ ಬೇಬಿ ಸೀಮಂತನ ನಾವು ಸೆಲೆಬ್ರೇಟ್ ಮಾಡಿದ್ದು ಪಾರ್ಟಿ ಬಾಕ್ಸ್ ಪಾರ್ಟಿ ಹಾಲ್ ಅಲ್ಲಿ. ರಾಜೀವ್ ಇದನ್ನ ಬುಕ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಒಂದು ಸ್ಮಾಲ್ ಫಂಕ್ಷನ್ ಮಾಡಬೇಕು ವಿತ್ ಲಿಮಿಟೆಡ್ ಮೆಂಬರ್ಸ್ ಅಂದ್ರೆ ಈ ಹಾಲ್ ನ ಬುಕ್ ಮಾಡಬಹುದು. ಪ್ಲೇಟರ್ಸ್ ಅಂಡ್ ಡೆಕೋರ್ಸ್ ಎಲ್ಲ ಬಂದ್ಬಿಟ್ಟು ಅವರೆಲ್ಲ ಈ ತರ ಪ್ಲೇಟ್ಸ್ ಅಲ್ಲೆಲ್ಲ ಸ್ವೀಟ್ಸ್ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ರು. ಇವರೆಲ್ಲ ಮಾರ್ನಿಂಗ್ 8:30ಗೆ ಬಂದು ಅವ್ರ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು. ರಾಜೀವ್ ಇಲ್ಲೆಲ್ಲ ಬಂದ್ಬಿಟ್ಟು ಫುಲ್ ನೋಡ್ಕೊಳ್ತಾ ಇದ್ರು. ನಾನು, ಮಕ್ಕಳು, ಅಮ್ಮ ಅವರೆಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ ಇಲ್ಲಿಗೆ. ಅವತ್ತು ಫ್ರೈಡೇ ಆಗಿತ್ತು. ಫ್ರೈಡೇ ರಾಹುಕಾಲ ಕಳೆದ್ಮೇಲೆ ಸ್ಟಾರ್ಟ್ ಮಾಡಿ ಆರತಿ ಅಂತ ಪುರೋಹಿತರು ಹೇಳಿದ್ರು. ಸೊ ನಾವು ಬಂದ್ಬಿಟ್ಟು ಇಲ್ಲೊಂದ್ ಸ್ವಲ್ಪ ಮನೆ ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಮ್ಮ ದೀಪ ಎಲ್ಲ ಹಚ್ಚಿದ್ರು. ಸ್ಟಾರ್ಟ್ ಮಾಡಿದ್ವಿ ಫಂಕ್ಷನ್ ನ. ತುಂಬಾ ಚೆನ್ನಾಗಿತ್ತು. ಆ ವೈಬ್ಸ್ ಎಲ್ಲ ಸಖತ್ತಾಗಿತ್ತು. ಇದು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ನಾವು ಮನೆಯವ್ರು ಪೂರ್ತಿನೇ, ನಮ್ಮ ಮನೆಯವರು ಮತ್ತೆ ರಾಜೀವ್ ಮನೆಯವರು ಅಷ್ಟೇ ಸಣ್ಣದಾಗಿ ಒಂದು ಆರತಿ ಇಟ್ಕೊಂಡು ಅಲ್ಲಿ ಒಂದು ಊಟ ಮುಗಿಸ್ಬಿಟ್ಟು ನಾವು ಫಂಕ್ಷನ್ ನ ಎಂಡ್ ಮಾಡಿದ್ವಿ. ಇದೇನಪ್ಪ ಇದು ಲಾಸ್ಟ್ ಇಯರ್ ಆಗಿದ್ದ ಇವೆಂಟ್ ಇವಾಗ ಅಪ್ಲೋಡ್ ಮಾಡ್ತಿದೀವಿ ಅಂತ ಅನ್ಕೊಳ್ತಿದ್ದೀರಾ? ಹೌದು, ಯಾಕಂದ್ರೆ ಮಗು ಆದ್ಮೇಲೆ ನಂಗೆ ಲಿಟ್ರಲಿ 1 ಸೆಕೆಂಡ್ ಟೈಮ್ ಇಲ್ಲ. ಆ ತರ ಬ್ಯುಸಿ ಆಗ್ಬಿಟ್ಟೆ. ವಿಡಿಯೋ ಎಡಿಟ್ ಮಾಡೋಕೊಂದು ಟೈಮೇ ಇರ್ಲಿಲ್ಲ. ಆಮೇಲೆ ನಾನು ಅನ್ಕೊಂಡೆ ಮಗು ಆದ್ಮೇಲೆ ಪ್ರಾಪರ್ ಆಗಿ ಎಂಜಾಯ್ ಮಾಡೋಣ, ವಿಡಿಯೋ ಎಲ್ಲ ಎಡಿಟಿಂಗ್ ಎಲ್ಲ ಆಮೇಲೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ. ವಿ ಹ್ಯಾವ್ ಮೋರ್ ಸೆಟ್ ಆಫ್ ವಿಡಿಯೋಸ್ ಶೂಟೆಡ್. ಅದನ್ನ ಒಂದೊಂದೇ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಈ ವಿಡಿಯೋಸ್ನ ಎಡಿಟ್ ಮಾಡಬೇಕಾದ್ರೆ ಐ ವೆಂಟ್ ಬ್ಯಾಕ್ ಟು ಮೈ ಮೆಮೊರಿ. ತುಂಬಾ ಚೆನ್ನಾಗಿತ್ತು. ಎಡಿಟ್ ಮಾಡುವಾಗ ಖುಷಿ ಆಗ್ತಾ ಇದೆ, ಹೀಗೆಲ್ಲ ಆಯ್ತಲ್ವಾ ಅಂತ. ಸೊ ನಿಮ್ ಮುಂದೆ ಈ ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹೋಪ್ ಯು ವಿಲ್ ಆಲ್ಸೋ ಎಂಜಾಯ್ ದಿಸ್ ವಿಡಿಯೋ. ತುಂಬಾ ಚಿಕ್ಕದಾದ ಫಂಕ್ಷನ್ ಇದು, ತುಂಬಾ ಚೆನ್ನಾಗಿತ್ತು. ರಾಜೀವ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, 2 ಫ್ಯಾಮಿಲಿ ಮಿಂಗಲ್ ಆಗಿ ಆರತಿ, ಒಂದು ಸಣ್ಣದಾಗಿ ಆರತಿ ಮಾಡಿದ್ರು. ಆರತಿ ಮಾಡಿ ಹಾಡು ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಅಭಿರಾಮ್ ಕೂಡ ಅವ್ನ ಕಸಿನ್ಸ್ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದ. ಸಖತ್ತಾಗಿತ್ತು ಮಾತ್ರ. ಒಂಥರ ಡೆಲಿವರಿ ಡೇಸ್ ಅಂದ್ರೆ ಯಾರಿಗೆ ತಾನೇ ಆಂಗ್ಸೈಟಿ ಇರಲ್ಲ, ತುಂಬಾ ಭಯ ಇರುತ್ತೆ, ಏನೋ ಹೇಗೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಈ ಒಂದು ಫಂಕ್ಷನ್ ಈ ತರ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ನನಗೊಂಥರ ಎನರ್ಜೆಟಿಕ್ ಆಗಿತ್ತು. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ನ ತುಂಬಾ ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತೀನಿ ಅನ್ನೋ ಒಂಥರ ಎನರ್ಜಿ ಬೂಸ್ಟರ್ ತರ ಇತ್ತು ಇದೊಂದು ಫಂಕ್ಷನ್. ನನಗೆ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ರೀಲ್ಸ್ ಮಾಡಿದ್ವಿ, ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ತಗೊಂಡ್ವಿ. ಚೆನ್ನಾಗಿತ್ತು. ಫಸ್ಟ್ ಒಂದು ಯೆಲ್ಲೋ ಸ್ಯಾರಿ ಹಾಕೊಂಡು ಆರತಿ ಮಾಡಿದ್ರು. ಆಮೇಲೆ ನಾನು ಸೀಮಂತಕ್ಕೆ ಅಂತ ಸೆಲೆಕ್ಟ್ ಮಾಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡು ಒಡವೆ ಹಾಕೊಂಡು ಬಂದು ಕೂತ್ಕೊಂಡೆ. ಚೆನ್ನಾಗಿತ್ತು. ಒಂಥರ ಪಾಸಿಟಿವ್ ಫೀಲ್ಸ್, ಒಂಥರ ಖುಷಿಯಾಗಿತ್ತು. ಎಲ್ರು ಎಂಜಾಯ್ ಮಾಡಿದ್ವಿ. ಅಂಡ್ ಅಟ್ ದ ಲಾಸ್ಟ್ ಊಟ, ಸೊ ಅದನ್ನಂತೂ ಮಿಸ್ ಮಾಡ್ಕೊಳಕ್ಕೆ ಆಗಲ್ಲ. ತುಂಬಾ ಚೆನ್ನಾಗಿತ್ತು. ಸೊ ಫುಲ್ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಹಾಕಿರೋ ಎಲ್ಲ ಐಟಮ್ಸ್ನು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು. ಸೊ ಬ್ಲೆಸ್ಸಿಂಗ್ಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಅಲ್ವಾ. ಸೊ ನೆಕ್ಸ್ಟ್ ನನಗೆ ಸ್ಟ್ರಾಂಗ್ ಆಗಿರ್ಲಿ, ಚೆನ್ನಾಗಿರ್ಲಿ, ನೆಕ್ಸ್ಟ್ ಬಾಣಂತನ ಎಲ್ಲ ಚೆನ್ನಾಗಾಗ್ಲಿ ಅಂತ ಎಲ್ಲ ಆಶೀರ್ವಾದ ಮಾಡಿ ಹೋದ್ರು. ಸೊ ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ಈ ಕಡೆ ನೋಡಿ ಹಾಗೆ Very nice. Okay, ನನಗೆ 5th ಮಂತ್ ಇದ್ದಾಗ ಐರ್ಲೆಂಡ್ ನಲ್ಲಿ ಜನರಲ್ ರಿವೀಲ್ ವಿಡಿಯೋ ಮಾಡಿದ್ವಿ. ಆ ವಿಡಿಯೋನ ಈ ಐಕಾರ್ಡ್ ಅಲ್ಲಿ ಶೇರ್ ಮಾಡ್ತಿದ್ದೀನಿ ನೋಡಿ. ಎಲ್ಲರೂ ಅನ್ಕೊಂಡಿದ್ರು ನಂಗೆ ಹೆಣ್ಮಗು ಆಗುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಗಂಡ್ಮಗು ಅಂತ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ. ಯಾಕಂದ್ರೆ ಅಭಿರಾಮ್ಗೆ ಈಗ ಸಣ್ಣ ಪುಟ್ಟ ತಮ್ಮ ಬರ್ತಾ ಇದ್ದಾನೆ, ಮತ್ತೊಬ್ಬ ಕೃಷ್ಣ ಮನೆಗೆ ಬರ್ತಿದ್ದಾನೆ ಅಂತ. ಸೊ ನಾನು ತುಂಬಾ ಖುಷಿಯಾಗಿದ್ದೆ ಅವತ್ತು. ಯಾಕಂದ್ರೆ ನಾನು ಐರ್ಲೆಂಡ್ ಅಲ್ಲೇ ಉಳ್ಕೊಂಡಿದ್ರೆ ಈ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಒಂದು ಇವೆಂಟ್ ನ ಈ ತರ ಸೆಲೆಬ್ರೇಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಫ್ಯಾಮಿಲಿ ಮ್ಯಾಟರ್ಸ್ ಅ ಲಾಟ್. ನನ್ಗಂತೂ ತುಂಬಾ ಖುಷಿಯಾಗಿತ್ತು ಇಲ್ಲಿಗೆ ಬಂದ್ಬಿಟ್ಟು ಈ ತರದೆಲ್ಲ ಒಂದು ಸಂಭ್ರಮ, ಈ ಸಡಗರ ನಾವು ನಿಜವಾಗ್ಲೂ
ಐಲ್ಯಾಂಡಲ್ಲಿ ಇದ್ದರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಪ್ಲೇಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು. ನಮ್ಮಮ್ಮ ನನಗೋಸ್ಕರ ಅಂಟಿನುಂಡೆ, ಬೇಸನ್ ಲಾಡು, ಚಕ್ಲಿ, ಕೋಡ್ಬಳೆ ಇವೆಲ್ಲ ಮಾಡಿದರು. ಆ ಪ್ಲೇಟರ್ಸ್ ತುಂಬ ಇದನ್ನೆಲ್ಲ ಅರೇಂಜ್ ಮಾಡಿದರು. ತುಂಬ ಖುಷಿ ಆಗ್ತಿತ್ತು ನೋಡಿದಾಗಂತೂ, ಯಾವುದನ್ನು ತಿನ್ನಲಿ ಯಾವುದನ್ನು ಬಿಡಲಿ ಅನ್ನೋ ಥರ ಅನಿಸ್ತಾ ಇತ್ತು. ಬಟ್ ಅವತ್ತು ಈವೆಂಟಲ್ಲಂತೂ ತಿನ್ನೋಕ್ಕಾಗಲಿಲ್ಲ, ಯಾಕಂದರೆ ಒಳ್ಳೆ ಅಡುಗೆ ರೆಡಿ ಮಾಡಿದರು, ಹೋಳಿಗೆ ಊಟ. ಈವೆಂಟೆಲ್ಲ ಮುಗಿದ್ಮೇಲೆ ಊಟ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಮನೆಗೆ ಹೋದ್ವಿ. ಇವರೆಲ್ಲ ಬಂದು ಈ ಥರ ಸೆಲೆಬ್ರೇಟ್ ಮಾಡಿದ್ದೆ ಒಂದು ದೊಡ್ಡ ಖುಷಿ. ಜೊತೆಗೆ ಅದ್ರ ಜೊತೆಗೆ ಎಲ್ಲರೂ ಒಂದೊಂದು ಗಿಫ್ಟ್ ಎಲ್ಲ ತಂದಿದ್ರು. ಮಕ್ಕಳೆಲ್ಲ ಒಬ್ಬೊಬ್ಬರ ಗಿಫ್ಟ್ ಕೊಟ್ಟರು, ಹಾಡು ಹೇಳಿದ್ರು, ಆರತಿ ಹಾಡೆಲ್ಲ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಸೊ ಹೋಲ್ ಡೇ ಐ ವಾಸ್ ವೆರಿ 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 ಹ್ಯಾಪಿ. ತುಂಬ ಚೆನ್ನಾಗಿತ್ತು. ಐರ್ಲೆಂಡಲ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಇದೇ ಒಂದು ರೀಸನಿಗೆ ನಾನು ಇಂಡಿಯಾಗೆ ಬಂದೆ. ಅಭಿರಾಮ್ ಜೊತೆಗೆ ಎಲ್ಲ ಮಕ್ಕಳು ಕೂಡ ಕಾಯ್ತಾ ಇದ್ರು, ಯಾವಾಗ ಬರುತ್ತೆ ಪುಟ್ಟ ಮಗು ಜೊತೆಗೆ ಆಟ ಆಡಬೇಕು, ಯಾವಾಗ ಬರುತ್ತೆ ಅಂತ. ಅವ್ರಿಗಂತೂ ಖುಷಿ ತಡೆಯೋಕ್ಕೆ ಆಗ್ತಿಲ್ಲ. ಯಾವಾಗ ಬೇಗ ಬರುತ್ತೆ ಆಟ ಆಡ್ಬೋದು, ಅದ್ರ ಜೊತೆ ಟೈಮ್ ಪಾಸ್ ಮಾಡ್ಬೋದು, ಹೇಗಿರುತ್ತೆ ಪುಟ್ಟ ಕೈ ಪುಟ್ಟ ಕಾಲು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರು. ಟೋಟಲಿ ಇಟ್ ವಾಸ್ ಅ ಗ್ರೇಟ್ ಇವೆಂಟ್. ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಊಟನ. ಎವ್ರಿ ಬಿಟ್ ವಾಸ್ ಲೈಕ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಊಟ ಮಾಡೋದಿದೆ ಅಲ್ಲ. ಐ ರಿಯಲಿ ಮಿಸ್ ದಿಸ್ ಅ ಲಾಟ್. ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಮರ ಡೈರೀಸ್ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಹಾಸ್ಪಿಟಲ್ ಜರ್ನಿ ಹೇಗಿತ್ತು ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್.